ಧರ್ಮಸ್ಥಳದಲ್ಲಿ ಈಗ ಬರೀ ಅಸ್ಥಿಪಂಜರಗಳ ಬಗ್ಗೆಯೇ ಮಾತು, ಅದರದ್ದೇ ಚರ್ಚೆ. ಅಷ್ಟಕ್ಕೂ ಇಲ್ಲಿ SIT ಅಧಿಕಾರಿಗಳು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ. ಆದರೆ ಇದೇ ತಂಡದಲ್ಲಿದ್ದ ಇನ್ಸ್ಪೆಕ್ಟರ್ ಮೇಲೆ ಭೀಮನಿಗೆ ಧಮಕಿ ಹಾಕಿದ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ನಡುವೆ ಆ ಇನ್ಸ್ಪೆಕ್ಟರ್ ಮಂಜುನಾಥನ ವಿರುದ್ಧ ಅನೇಕ ಆರೋಪಗಳು ಕೇಳಿಬರ್ತಿವೆ. ಅದು ಸುಮಾರು 7-8 ವರ್ಷದ ಹಿಂದಿನ ಮಾತು. ಆಗ ಇದೇ ಮಂಜುನಾಥ ಹೊಸ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೊಂದು ದಿನ ಏನಾಗುತ್ತೆ, ಇಲ್ಲಿಗೆ ಶೂಟಿಂಗ್ ಅಂತ ಒಂದು ಟೀಮ್ ಬರುತ್ತೆ. ತಂಡದಲ್ಲಿದ್ದ ಒಬ್ಬ ಕಾಮುಕ ಅಪ್ರಾಪ್ತ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಬಿಡ್ತಾನೆ. ಇದರಿಂದ ಏನಾಗುತ್ತೆ, ಬಾಲಕಿಯ ಕಡೆಯವರು ಠಾಣೆಯಲ್ಲಿ ದೂರು ಕೊಡೋಕೆ ಬರ್ತಾರೆ. ಆದ್ರೆ ಇದೇ ಮಂಜುನಾಥ ಗೌಡ ಆರೋಪಿಯನ್ನ ಅರೆಸ್ಟ್ ಮಾಡೋದೇ ಇಲ್ವಂತೆ. ಹೇಳಿ ಕೇಳಿ ಇದೊಂದು ಪೋಕ್ಸೋ ಕೇಸ್. ಇದು ಎಷ್ಟು ಗಂಭೀರ ಪ್ರಕರಣ ಅಲ್ವಾ? ಆದ್ರೂ ಈ ಇನ್ಸ್ಪೆಕ್ಟರ್ ಮಾತ್ರ ಏನು ಆಗಿಯೇ ಇಲ್ಲ ಅನ್ನುವಂತೆ ಸುಮ್ಮನೆ ಇದ್ಬಿಟ್ನಂತೆ. ಇಂಥವರು SITಗೆ ಹೇಗೆ ಸೇರ್ಕೊಂಡ್ರು, ಇದ್ರಲ್ಲೇನೋ ಇದೆ ಅಂತಾನೆ ಹೇಳ್ತಾರೆ.